ನಾವು ತಂದಿದ್ದ ಹಸುಗಳು ನಮ್ಮ ಮನೆಯಲ್ಲಿ ಸಾಯ್ತವೆ. ಬೇರೆ ಹಸುಗಳು ಬಂದ್ರೆ ಅವು ಸಾಯಲ್ಲ. ನಮ್ಮದು ನೆಂಟರದೇ ತೋಟ ಇದೆ, ಅಲ್ಲಿ ದನಕರುಗಳವೆ, ಅವೇನೂ ಆಗಿಲ್ಲ. ಇದ್ದಕ್ಕಿದ್ದ ಹಾಗೆ ಹಸುಗಳು ಸಾಯುತ್ತಿವೆ. ಗೋಳಾಡುತ್ತಿರುವ ರೈತನಿಗೆ ದಿಕ್ಕೆ ತೋರುತ್ತಿಲ್ಲ. ಆ ಜಾಗದಲ್ಲಿ ಮಾಟ ಮಂತ್ರ ಆಗಿದೆ, ದೆವ್ವ ಭೂತಗಳ ಸಂಚಾರ ಇದೆ ಎಂದು ತಿಳಿದು ಹೆದರಿದ ಪತ್ನಿ ಮನೆಯನ್ನೇ ಖಾಲಿ ಮಾಡಿಕೊಂಡು ಹೊರಟಿದ್ದಾರೆ. ಒಂದು ಕಾಲದಲ್ಲಿ ಜೀವಿಸುತ್ತಿದ್ದ ಮನೆ ಈಗ ಪಾಳು ಬಿದ್ದಿದೆ. ದನಗಳು ಸಾಯುತ್ತವೆ, ಕೋಳಿಗಳು ಸಾಯುತ್ತವೆ. ಬೇರೆಯವರ ದನ ಕರುಗಳು ಗೆಲುವಾಗಿದ್ದರೂ ತಮ್ಮ ಹಸುಗಳು ಮಾತ್ರ ತಂದ ಕೆಲವೇ ದಿನಗಳಲ್ಲೇ ಸಾಯುತ್ತಿರುವುದು ವಿಚಿತ್ರವಾದರೂ ವಿಪರ್ಯಾಸ. ದಿಕ್ಕೆ ತೋರದ ರೈತರು ಡಾಕ್ಟರ್ ಹುಲಿಕಲ್ ನಟರಾಜ್ ಅವರನ್ನು ಸಂಪರ್ಕಿಸುತ್ತಾರೆ. ಒಳಗಡೆ ಒಂದು 15 ಹಸುಗಳು, ಒಂದು 10-12 ಮೇಕೆಗಳು, 100 ಕೋಳಿಗಳು, ಒಂದು ಎಮ್ಮೆ ಕಟ್ಸು. ನಿಮ್ಮ ಒಂದು ವಿಡಿಯೋ ಕಟ್ಸಿದ್ರು ನೋಡಿ ಹಸುಗಳು. ಅವು ಲಾಸ್ಟ್ ಎಲ್ಲ ಪೂಜೆ ಗೀಜೆ ಅವರು ಇವರು ಎಲ್ಲ ಬಂದು ಒಂದು ನಾಯಿ ಹೇಳುತ್ತೆ ಅಂದ್ರೂ ಬಿಟ್ಟಿಲ್ಲ, ಒಂದು ಸಣ್ಣ ಹುಡುಗ ಹೇಳ್ತಾನೆ ಅಂದ್ರೂ ಬಿಟ್ಟಿಲ್ಲ. ಏನು ಸಮಸ್ಯೆ ಅಂತ ಕೇಳೋದು ಹೇಳ್ತಾರೆ, ಹಿಂಗಾಗುತ್ತೆ ಹಿಂಗೆ ಹೋಗುತ್ತೆ ಅಂತ. ಈ ಸರ್ ಮಾಡ್ಕೊಳ್ಳಿ, ಇದು ನೋಡಿ ಕಾಯಿನೂ ಅಷ್ಟೇ, ಯಾವುದೋ ದೇವಸ್ಥಾನದಲ್ಲಿ ಮಂತ್ರ ತಗೊಂಬಂದು ಕಟ್ಟಿದ್ದು. ಆ ಕಾಯಿ ಅಲ್ಲೇ ಹೊಡ್ಕೊಂಡು ಬಂದೈತೆ. ಇಲ್ಲಿ ಇದು ಕಟ್ಟಿರೋವೆಲ್ಲ ಎಲ್ಲದೇ ಹಿಂಗೆ ಕೊಟ್ಟಾರವೆಲ್ಲ ತಗೊಂಬಂದು ಕಟ್ಟಿರೋದು. ಎಷ್ಟು ಖರ್ಚಾಯ್ತು ಎಲ್ಲ? ಲೆಕ್ಕನೇ ಇಲ್ಲ ಸರ್. ಬರೀ ಕೇಳೋದಕ್ಕೆ ಇಕ್ಕಿದೀವಲ್ಲ 100 ರೂಪಾಯಿ, ಅದೇ 1 ಲಕ್ಷಾಂತರ ರೂಪಾಯಿ ಮೇಲೆ ಆಗೋಯ್ತು. ಇವ್ರಿಗೆ ಕೊಟ್ಟಿರೋದಿಲ್ಲ ಕೊಟ್ಟರೆ ಯಾರು ಬಂದ್ರು 5,000 ಕಮ್ಮಿ ಯಾರಿಗೂ ಇಲ್ಲ. ಅಂದಾಜು ಎಷ್ಟಾಗಿರ್ಬೋದು? ಜಾಹ್ನವಿ ಕೊಡ್ದಂಗೆ ಬಿಟ್ಟು ಇವ್ರಿಗೆ ಎಲ್ಲ ಹೇಳಿರೋದೆ, ಯಾವ್ದು ಹೇಳ್ದಲ್ಲ ಯಾವ್ದು ಹೋಗಿಲ್ಲ, ಎಲ್ಲ ಗೊತ್ತಿರೋದು. ಮೇಲೆ ಆಗೈತೆ, ಒಂದು 2-3 ಲಕ್ಷದ ಮೇಲೆ ಆಗೈತೆ. ನನಗೆ ಪದೇ ಆ ವ್ಯಕ್ತಿ ಫೋನ್ ಮಾಡ್ತಲೇ ಇದ್ದ. ರಾತ್ರಿ 2 ಆಗಲಿ 3 ಆಗಲಿ ಅಲ್ಲಿಗಿರಲಿ, ಸರ್ ಸೋತು ಸುಣ್ಣ ಆಗಿದ್ದೀನಿ ಸರ್. ಆ 5 ಎಕರೆ ತೋಟ, ಅಡಿಕೆ ಗಿಡ, ತೆಂಗಿನ ಗಿಡ, ಮನೆ ಮಠ ಎಲ್ಲ ಬಿಟ್ಟು ಹೊರಗಡೆ ಬಂದಿದ್ದೀನಿ ಸರ್. ದಯಮಾಡಿ ಬನ್ನಿ ಸರ್. ಬರ್ತೀರೋ ಇಲ್ವೋ ಹೇಳಿ ಸರ್. ಬರ್ತೀನಿ ಅಂತ ಹೇಳ್ತೀರಿ, ಬರಲ್ಲ ಸರ್. ನಾನು ದುಡ್ಡು ಕೊಡೋ, ನನ್ನ ದುಡ್ಡು ಇಲ್ಲ ಸರ್, ಖರ್ಚಾಗ್ಬಿಟ್ಟಿದ್ದೆ. ಯಾಕೆ ಅಂತ ಕೇಳಿದ್ರೆ ಸರ್, ನಮ್ಮ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗು ಇರೋದು. ತೋಟದಲ್ಲಿ ಮನೆ ಇದೆ, ಆದರೆ ಆ ಮನೆಯಲ್ಲಿ 1 ವರ್ಷದಿಂದ ಈಚೆಗೆ 20 ದನಕರುಗಳು ಸತ್ತಿವೆ ಸರ್. ನನಗೆ ದನಕರುಗಳ ಮೇಲೆ ಹೆಚ್ಚು ಆಸೆ ಸರ್. ಒಳ್ಳೊಳ್ಳೆ ಹಸುಗಳು ತರ್ತೀನಿ, ತಂದಲ್ಲಿ ಇಟ್ಕೊಳ್ತೀವಿ, ಮನೇಲಿ ಹುಲ್ಲು ಹಾಕ್ತೀವಿ. ನಾಳೆ ಬೆಳಿಗ್ಗೆ ನೋಡಿದ್ರೆ ಈ ಗಂಟೆ ಹಾಗೆ ಅನ್ಕೊಂಡು ಸತ್ತೋಗ್ಬಿಟ್ಟೇವಿ ಸರ್. ಯಾರು ಇಂಥದಕ್ಕಾಗತ್ತೆ ಅಂತ ಹೇಳಿಲ್ಲ. ಯಾರು ಪರ್ಫೆಕ್ಟ್ ಆಗಿ ಇಂಥದಕ್ಕೆ 100% ಇದ್ರಿಂದನೇ ಆಯ್ತಾ ಇರೋದು ಅಂತ ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಹಸು ಸತ್ತ ತಕ್ಷಣ ಅಥವಾ ದನಗಳು ಕುಡಿದ ತಕ್ಷಣ ವೆಟರ್ನರಿ ಡಾಕ್ಟರ್ ಬಂದು ಚೆಕ್ ಮಾಡ್ಲಿಲ್ವಾ? ಇಲ್ಲ, ನಾವು ಯಾರು ಮಾಡಿಲ್ಲ. ಹಸು ಸಾಯ್ಬೇಕಾದಾಗ ಇಲ್ಲಿ ಇಟ್ಕೊಂಡು ಕೂಗೋದು, ಹಂಗೆ ಸತ್ತಿರೋದು. ಸರಿ, ಒಂದೇ ಪ್ರಾಬ್ಲಮ್ ಇದ್ರೆ ಎಲ್ಲವೂ ಕೋಳಿ ಒಂದೇ ತರ. ಇದು ಕೋಳಿ ಹಂಗಿದ್ದಾಗ ಫೀಡ್ ಯಾರು ತಂದಿದ್ದರು? ನಾನು ಗೌರ್ಮೆಂಟ್ ಫೀಡ್ ಹಾಕ್ತಿದ್. ನಾವು ಬೇರೆ ಎಲ್ಲೂ ಹೊರಗಡೆ ಅಂಗಡಿ ಹಸುಗಳಿಗೆ ಏನೇನು ಹಾಕ್ತಿದ್ರಿ? ಮುಸ್ಕಿನ ಜೋಳ, ಇಲ್ಲಿ ನಾವೇ ನೇಪಿಯರ್ ಬೆಳಿತೀವಿ, ಸಿಂಗೋದು. ಅದ್ ಬಿಟ್ಟು ನೀವು ಜೋಳ, ಇದ್ರ ಜೋಳ ಬೆಳೆದಿದ್ದ ಗಿಡಗಳು ಅದ್ರ ಅರ್ಧ ಬೆಳೆದಿದ್ರೆ ಅದು ತಂದಿಲ್ಲ ಹಾಕ್ತಿದ್ರ? ಅರ್ಧ ಬೆಳಿತೀರ? ಇಲ್ಲ. ಇದು ಇಷ್ಟ ಎತ್ತರ ಇದ್ದಿದ್ದು? ಇಲ್ಲ. ಹಸುಗಳನ್ನ ಮೇಯಕ್ ಬಿಡ್ತಿದ್ರ? ಮಾಮೂಲಿ ಕಟ್ಟ ಇಂಥದ್ದೆಲ್ಲ ಕಟ್ಟಾಕಿ ಮಾಡಿ. ನಿಮ್ಗೆ ಯಾರ ಮೇಲಾರ ಅನುಮಾನ ಇದೆಯಾ ಇಂಥವ್ರು ಮಾಡಿಸ್ತಾ ಇದಾರೆ ಅಂತ? ಏನಿಲ್ಲ ಸರ್, ಅಂತ ಅನುಮಾನ ಇದೆ. ರಕ್ತ ಸಂಬಂಧಿಗಳ ಮೇಲೆ ಇರುತ್ತೆ. ಕಂಡ್ಬೇಕು, ಹೇಳ್ಬೇಕು. ಸುಮ್ನೆ ಹೇಳಿ ದುಶ್ಮನ್ ಕಾ ಹಾಯ್ ಬಗಲ್ ಮೇ ನಹಿ ಹೈ ಬ್ಲಡ್ ಮೇ ಹೈ ಅಂತ ಇರ್ತಿದೆ. ನಮ್ಗೊಂದು ಅನುಮಾನ ಏನಂದ್ರೆ, ಈ ಜಾಗದಲ್ಲಿ ಏನೋ ಆಗೈತೆ, ಏನೋ ಸಾಯ್ತದೆ ಅಂದ್ರೆ, ಈಗ ಅಲ್ಲ ಮುನ್ನೋಡಿದಿಲ್ಲ, ಅಲ್ಲಿ ಕೇಳೋದಕ್ಕೆ ನನ್ನ ತಮ್ಮಂದು ಅವನೆಲ್ಲ ಚೆನ್ನಾಗೇ ಅದೇ. ಬೇರೆಯವರೆಲ್ಲ ಬಂದು ಕಟ್ಕೊಂಡು ಮೇಸ್ಕೊಂಡು ಹೋಗ್ತಾರೆ, ಇಲ್ಲಿ ಚೆನ್ನಾಗೇ ಅದೇ. ನಮ್ಮವೇ ಸಾಯ್ಬೇಕು ಅನ್ನೋದೇ ಕಾರಣ ಏನು? ಬೇರೆ ಹಸುಗಳು ಇಲ್ಲ. ಇವನೇ ಕೇಳ್ರಿ, ನೆನ್ನೆಲ್ಲ ಬರೀ ಇಲ್ಲೇ ಇದು. ಬಾಗ್ಲೋತೇನೂ ತೊಂದರೆ ಇಲ್ಲ, ಬಾಗ್ಲೋತೆಲ್ಲ ಚೆನ್ನಾಗೇ ಇರ್ತವೆ. ಅದು ರಾತ್ರಿ ಆಗಿ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದ್ ಹಸುನ ಇಲ್ಲೇ ಬೇರೆ ಕಟ್ಟಿದ್ರೆ ಚಿಕ್ಕ ಮನೆ ಧೈರ್ಯ ಬೇಕಲ್ಲ ಅವ್ರ ಕಟ್ಟಾಗಿ. ಒಂದ್ ಹಸು ಯಾರ್ದಾರ ಒಂದ್ ಹಸು ತರ ನಾವಿರೋದ್ ನೈಟ್ ಒಂದಿಟ್ಟು ಗೊತ್ತಾಗಲ್ಲ ಸರ್. ಬೇರೆ ಹಸುಗಳು ಬಂದ್ರೆ ಅವು ಸಾಯಲ್ಲ. ನಾವು ತಂದಿದ್ದ ಹಸುಗಳು ನಮ್ಮ ಮನೆಯಲ್ಲಿ ಸಾಯ್ತವೆ.
ಅದಕ್ಕೆ ಹೇಳ್ಬಿಟ್ರು ಯಾರೋ ಮಾಟ ಮಂತ್ರ ಮಾಡ್ಯಾರೆ, ಯಾರೋ ನಿಮ್ಮ ಸತ್ತಿರೋ ದೇವುಗಳಾಗ್ಬಿಟ್ಟಿದ್ದಾರೆ. ಅದಲ್ಲ, ದೇವುಗಳಾಗಿದ್ರೆ ಮನುಷ್ಯತನ ಆಗಿರೋದು ಮನುಷ್ಯನ್ ತಗೋಬೇಕಲ್ಲ. ಆ ಅಮಾಯಕ ದನಕರುಗಳನ್ನ ಸಾಯಿಸ್ಲಿಕ್ಕೆ ಕಾರಣ ಯಾರು? ಅಗೋಚರವಾದ ಶಕ್ತಿ. ಅವರ ಸ್ಥಿತಿ ಏನಾಗಿರ್ಬೇಕು? ದುಡಿದು ತಿನ್ನುವಂತಹ ವ್ಯಕ್ತಿ ಸಾವಿರಾರು ರೂಪಾಯಿ ಕೊಟ್ಟು ಹಸುಗಳನ್ನ ತಂದಿರ್ತಾರೆ, ಹಂಗೆ ಸತ್ತೋಗ್ತಾ ಇದ್ರೆ ಅವರ ಸ್ಥಿತಿ ಏನಾಗ್ಬೇಕು? ರಾತ್ರಿ ಕಟ್ಟಿದ್ರೆ ಮಾತ್ರ ಸಾಯ್ತವೆ. ಇಲ್ಲಿ ಸಾಯ್ತವೆ ಅಂದ್ರೆ ಓಕೆ ಆಯ್ತು, ಈ ಜಾಗದಾಗ ಸಾಯ್ತವೆ ಅಂದ್ರೆ ಈ ಊರವ್ರಿಗೆಲ್ಲ ಗೊತ್ತಿರಂಗೆ ಈಗ ಒಂದ್ 6 ತಿಂಗಳಾಯ್ತು ಕುಮಾರ, ಒಂದ್ ಮರಣ ಹಿಂದೆ ಮುಂದೆ ಜನವರಿ ಇರ್ಬೋದು, ಅಲ್ಲಿಗೊಂತಂದ ಊರು ಈಗ ಹೊಸ ಬೇರೆ ಇದೀವಲ್ಲ, ಅಲ್ಲಿ 4ರಿಂದ 5 ದಿವಸ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಈಚೆ ಕಡೆ ಹಿಡ್ಕೊಂಬಂದಿದ್ದು ಅಷ್ಟೇ, ತಟ್ಟಾಡ್ಕೊಂತಿಲ್ಲ, ಅದು ಮನೆಗೆ ತೆರಳಿಲ್ಲ, 5 ನಿಮಿಷ ಸತ್ತೋಗ್ತು ಅಲ್ಲವೇ. ನಿಮ್ಮ ಮನೇಲಿ ಇದ್ದಾರೆ ಯಾರು? ನಾನು, ನಮ್ಮ ಮನೆಯವರು, 2 ಮಕ್ಕಳು. ಅದು ಬಿಟ್ಟು ಬೇರೆ ಯಾರು ಇಲ್ಲ. ಬೆಳಿಗ್ಗೆ 4 ಗಂಟೆಲಿ ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ, ಕಂದಗಡ್ಡೆ ಬಿಟ್ಟಿದ್ದ ಕರ ಕಡ್ಕೊಂಡು ತಿಂತಾ ಇತ್ತು. 5 ಗಂಟೆಗೆ ಎದ್ದು ಕಟ್ಟಾಕ ಹೋಗೋಷ್ಟೊತ್ತಿಗೆ ಅದು ಆ ಥರ ಆಗ್ತಾ ಇತ್ತು. ಒಂದೇ ಥರ ಸತ್ತಿರೋದು, ಎಲ್ಲ ಪ್ರಾಬ್ಲಮ್, ಉಸಿರು ಹಿಡ್ಕೊಂಡು. ನಿಮ್ಮ ಅಪ್ಪ ಸತ್ತಿದ್ದು? ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ರು, ಬಾತ್ರೂಮ್ ಹೋಗೋರು ಇದೆಲ್ಲ ಕರವಿಲ್ಲ, ಅಲ್ಲೇ ಸಿಕ್ಕಾಪಟ್ಟಿದ್ರು. ನಿಮ್ಮ ತಾತ ಸತ್ತಿದ್ದು? ಈಗ ಸ್ವಾಮೀಜಿಗಳು ದೇವರು ದಿಂಡ್ರು ತರಿಸಿದ್ರಲ್ಲ, ಅವ್ರು ಏನ್ ಹೇಳಿದ್ರು, ಏನಕ್ಕೆ ಕಾರಣಕ್ಕೆ ಹಿಂಗಾಗತ್ತೆ ಅಂತ? ಅವರು ಕೆಲವ್ರು ಹೇಳಿದ್ರು, ಏನೋ ನಿಮ್ಗೆ ಯಾವ್ದೋ ಒಂದು ಗಾಳಿ ಸಂಖ್ಯೆ ಇದೆ, ಹಂಗದೆ ಹಿಂಗದೆ. ಯಾವ್ದು ಗಾಳಿ ಸಂಖ್ಯೆ? ನಮ್ಮ ಅಪ್ಪನ್ನೇ ವರ್ಷನ ದೂರಿರು, ಆಮೇಲೆ ಇನ್ಯಾವ ವರ್ಷದ ಏನೋ ಹೇಳಿದ್ರು. ನಮ್ಗೆ ಇವತ್ತು ನಾಟಕದ ಮಾತ್ರ ನಮ್ಮ ದೇವ್ರ ಕೈ ಮುಗಿಬೇಕು, ಕೈ ಮುಗಿಬೇಕು. ಆದ್ರೂ ನಾನು ಹೇಳೋದು ನಿಮ್ದೇ ಮನಸ್ಥಿತಿ ಸರಿ ಇಲ್ಲ ಅನಿಸ್ತಾ ಇದೆ ಅಂತ ನನಗೆ. ಏನಂತಲೇ ಅರ್ಥ ಆಗ್ತಿಲ್ಲ ನಮಗೆ. ನಿಮ್ ಮನ್ಸನ್ನ ಬೇರೆ ಆಟ ಆಡಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ತರ ನಾವೇ ಸರ್. ಈಗ ನೀವ್ ಹೇಳ್ದಂಗೆ ನಿಮ್ ಕೇಳೋದು, ಅವ್ರು ಹೇಳ್ದಂಗೆ ಅವ್ರು ಕೇಳೋದು, ಅವ್ರು ಹೇಳ್ದಂಗೆ ಅವ್ರು ಕೇಳೋದು, ಎಲ್ಲಾ ನೋಡ್ಬಿಟ್ಟು ಲಾಸ್ಟಿಗೆ ಸುಮ್ಮನಾಗ್ಬಿಟ್ಟಿದ್ವಿ. ಹಸುಗಳು ತರಲ್ಲ, ಏನು ತಂದಿಲ್ಲ ಸರ್. ಮನೆಗೆ ಹಾಲು ಕರಿಯೋಕ್ಕೂ ಏನು ತಂದಿಲ್ಲ. ತಂದು ಇರಲ್ವಲ್ಲ, 4 ದಿವಸ 5 ದಿವಸ ಇರಲ್ಲ, ಏನು ತಂದಿರೋದು. ಬೇಕಾದ್ರೆ ಮನೇಲಿ ಒಂದು ವಿಡಿಯೋ ಐತೆ, ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟು ನಾಳೆ ದಿವಸ ಒಂದು ತಂದುಬಿಡಿ ಅಂದರೆ ಹೋಗ್ಬಿಟ್ಟು ಇನ್ನೊಂದು ಯಾವ್ದಾರ ಒಂದು ತಂದು ಕಟ್ಬಿಡ್ತೀನಿ. 24 hours ಅಲ್ಲೇ ರುಚಿ ಕಟ್ಬಿಡೋದೇ ಬೇಡ. ಮೇವು ತಂದಿದ್ದೀನಿ, ಮೇವು ಹಾಕ್ತೀನಿ 24 hours. ಈ ಮನೆ ಬೇಡ, ಹೊಡೆದಾಕ್ಬೇಕು. ಈಗ ಈ ಮನೆಯಲ್ಲಿ ಮನುಷ್ಯರು ಬದುಕಿದ್ರು ಅಷ್ಟು ಗಾಳಿ ಇಲ್ಲ ಒಳಗಡೆ. ಇಲ್ಲ, ನಾವೇ ಅದು ಏನಾಯ್ತು ಅಂದರೆ, ಈ ಮನೆ ವಾಸ ಬಿಟ್ವಲ್ಲ ನಾವು, ಅದೇ ನಮ್ಮ ತಂದೆಯವರೇನೋ ಸತ್ತಿದ್ದು ಟೈಮ್ ಸರಿ ಇಲ್ಲ, ಇದು ಸರಿ ಇಲ್ಲ, ಅದಕ್ಕೆ ಎಲ್ಲ ಮುಚ್ಚಬೇಕು ಅಂತಂದು ಎಲ್ಲ ಮುಚ್ಚಿಬಿಟ್ಟಿದ್ದೀವಿ. ಗಾಳಿಗಳಿಗೆ ಬೇಜಾರು ಐತಿ ಮನೇಲಿ, ಗಾಳಿಗಳಿಗಿಲ್ಲ ಅಂತೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಎಲ್ಲನೂ. ಏನಂದರೆ ಮನೇಲಿ ಪೂರ್ತಿ ಕತ್ಲು ಮಾಡಬೇಕು, 3 ತಿಂಗಳು ಕ್ಲೋಸ್ ಮಾಡಿಬಿಡ್ಬೇಕು ಬಾಗಿಲು, ಒಳಗಡೆ ಗಾಳಿ ಬೆಳಕು ಬೀಳಬಾರ್ದು ಅಂತಂದ್ರು. ಅವಾಗ ಏನು ಮಾಡಿದ್ರೆ ನೋಡಿ, ಇದೆಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ವಿ. ಇದಿಲ್ಲ. ನಾನು ಹೇಳೋದು, ತಂದೆ ತಾಯಿ ಇದ್ದಾಗ ಚೆನ್ನಾಗಿದ್ದು ಸತ್ನಲ್ಲಿ ಯಾರು ಕೂಡ ದೇವುಗಳಾಗಲಿ, ಮಾಟ ಮಂತ್ರ, ಇದು ಗಾಳಿ ಆಗಲಿ ಆಗಲ್ಲ. ನೀವು ಹೇಳಿದ್ರೆ ಅರ್ಥ ಆಯ್ತು. ಮನೆ ಬಿಟ್ಟು ಹೋಗಿ ಫೈನಲ್ ಒಂದು ಚೆಕ್ ಮಾಡ್ದು, ಅಲ್ಲಿ ನೆಮ್ಮದಿಯಾಗಿದ್ದೀರಾ? ಇರೋ ವಾಸ ಈಗ ನೆಮ್ಮದಿಯಾಗಿದ್ದೀವಿ. ಅಲ್ಲಿಂದ ನಾನು ಹೇಳೋದು, ಇಲ್ಲೇ ವಾಸ ಮಾಡ್ಬೇಕು ನೀವು ಅಂತ. ಹೌದು, ನಾನು ಅದನ್ನ ಹೇಳ್ತಾರೆ. ಇಲ್ಲೇ ಬದುಕಬೇಕು, ಸತ್ರ ಇಲ್ಲೇ ಸಾಯ್ಬೇಕು. ಹಾಗಾದ್ರೆ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡಿ, ಈ ಮನೆ ಹೊಡೆದಾಕಿ. ಮನೆ ಹೊಡೆದಾಕ್ಬಿಟ್ಟಿಲ್ಲ ಸರ್. ಅಲ್ಲ, ಮನೆ ಹೊಡೆದ ಸೀಟಲ್ಲಿ ಕಟ್ಟಿ, ಎತ್ತರವಾಗಿ ಕಟ್ಟಿ, ಈ ಸೈಜ್ಗೆ ಎತ್ತರವಾಗಿ ಕಟ್ಟಿ. ಈ ಮನೆಯಲ್ಲಿ ಇಲ್ಲ ಮೇಲೆ ಕೆತ್ತಿ ಇನ್ನುವೆ ಕಂಪ್ಲೀಟ್ ಡೌನ್ ಮಾಡಿದ್ದೀರಿ, ಇದೆಲ್ಲ ಗಲೀಜಿದೆ. ವಾಸ ಇಲ್ವಲ್ಲ ಇಲ್ಲಿ, ಇವಾಗೆಲ್ಲ ಇದಾಗಿದೆ. ವಾಸ ಇಲ್ಲದ್ರಿಂದ ಬಿಟ್ಟು ಹಾಲೆ ಹೆಚ್ಚು ಕಮ್ಮಿ 6 ತಿಂಗಳಾಯ್ತು ನಾವು ಇಲ್ಲಿ ವಾಸ ಬಂದು. ಇವಾಗ ಇದೆಲ್ಲ ಬೆಳಗ್ಗೆ ಈಗ ಒಂದು ಕೆಲಸ ಮಾಡಿ ಇದು ಏಕ ಕಿತ್ತಾಕಿ ಶೀಟ್ ಹಾಕಿ ಇದನ್ನೆಲ್ಲ ತೆಗ್ದಾಕ್ತಿವಿ. ಇದನ್ನೆಲ್ಲ ತೆಗ್ದಾಕ್ಬಿಟ್ಟಿದ್ವಿ. ಏನ್ ಮಾಡಕ್ಕೂ ಇಲ್ಲಿ ಮನ್ಸಿಲ್ವಲ್ಲ. ಏನು ಬೇಡ, ನಾನು ಬರ್ತೀನಿ, ಏನು ಬರ್ಕೊಡ್ತೀನಿ, ಚಾಪಕ್ಕಾಗಿದ್ದಾರೆ ನಾನು ಬಂದ್ಮೇಲೆ ಏನು ಆಗ್ದಂಗ್ ಮಾಡ್ಕೊಡ್ತೀನಪ್ಪ. ಅದೊಂದಕ್ಕೋಸ್ಕರನೇ ನಿಮ್ಮನ್ನ ಕರ್ಸಿರೋದು. ಹಸುಗಳು ಸಾಯ್ದಂಗ್ ಮಾಡ್ಕೊಡೋ ಜವಾಬ್ದಾರಿ, ಮನುಷ್ಯರು ಸಾಯ್ದಂಗ್ ಅಂದ್ರೆ ವಯಸ್ಸಾದ್ಮೇಲೆ ಸಾಯ್ತಾರೆ, ಅದು ಬಿಡಿ, ಅದು ತೊಂದ್ರೆ ಇಲ್ಲ. ಆದ್ರೆ ಆ ಲೆವೆಲ್ಗೆ ಇದು ಎತ್ತರಿಸ್ಬೇಕಲ್ಲ ನನಗೆ. ಇನ್ನು ಇರೋದನ್ನೆಲ್ಲ ಕ್ಲೀನ್ ಮಾಡಿ ಮೊದಲು ಗಾಳಿ ಬೆಳಕು ಹೆಂಗಿತ್ತು ಆ ತರ ಮಾಡ್ತೀನಿ. ನನ್ಗೆ 2 ದಿವಸ ಟೈಮ್ ಕೊಡಿ ಸಾಕಷ್ಟು. 2 ದಿವಸದಲ್ಲಿ ಆಮೇಲೆ ಬನ್ನಿ, ಇದೇ ಮನೆನ ಮನೆ ಹೊಡೆದಾಕಿ ಹೊಸ ಮನೆ ಮಾಡಿ ನಿಂದು ನೋಡು ಇದೆಯಲ್ಲ, ಅದ್ರ ಮೇಲೆ ಮನೆ ಹೈಟ್ ಬರಬೇಕು, ಅವಾಗ ಆಯಸ್ ಬರುತ್ತೆ ಮನೆಗೆ. ಈಗ ಆಯಸ್ ಇಲ್ಲ, ಇದು ಮುಗಿದೋಗಿ ಸತ್ತೋಗಿದೆ ಅಂತ ಹೇಳ್ತಾ ಇರೋದು. ಸ್ಮೆಲ್ಗೆ ಎಲ್ಲ ಸಾಯ್ತಾ ಇದೀವಿ, ನಾವಿದ್ರು ಸಾಯ್ತೀವಿ ಈಗ.
ಅಲ್ಲ ಸರ್, ನೀವು ಪ್ರೆಸೆಂಟ್ ಇವತ್ತಿಗೆ ನೋಡಿ ಹೇಳ್ತಾ ಇದ್ದೀರಾ ನೀವು ಸಾಯ್ತಾ ಇದ್ದೇವೆ ಅಂತ ಹೇಳಿ. ನಾವು 12 ವರ್ಷದಿಂದ ವಾಸ ಇದ್ದಾಗ ಕಂಟಿನ್ಯೂ ಹಂಗಾಯ್ತಲ್ಲ. ನಾನು ನಿನ್ನೆ ಮೊನ್ನೆ ಬಂದಿದ್ದೀನಿ. ಆ ಹಸುಗಳು ಸತ್ತಿರೋದು ಬೇರೆ ಕಾರಣಕ್ಕೆ. ನಾನು ಹೇಳ್ತೀನಿ ಅದನ್ನು ಸೈಂಟಿಫಿಕ್ ಆಗಿ ಹೇಳ್ತೀನಿ. ಹಸುಗಳು ನಿಮ್ಮವೇ ಹಸುಗಳು ಟಾರ್ಗೆಟ್ ಆಗಿ ಸಾಯ್ತಾ ಇದ್ದೇವೆ ಅಂದ್ರೆ ಕಾರಣ ಹಿಂಗ್ ಗಂಟ್ಲು ಬಿದ್ದು ಇದ್ ಮಾಡುತ್ತಾರೆ ಅಂತಂದಾಗ ನಾನು ಹೇಳ್ತೀನಿ ಅದನ್ನ ಹೆಂಗ್ ಸಾಯ್ತೇವೆ ಅಂತ. ಅದು ನೀವು ಹೇಳಿದ ಅದನ್ನ ಒಪ್ಕೊಂಡು ಸರ್. ಲಾಸ್ಟಿಗೆ ಇನ್ನೇನು ಒಂದು ಕೆಲಸ ಏನು ಮಾಡ್ದು ಅಂದರೆ, ಕೋಳಿಗಳು ತೆಗೆದುಕೊಂಡು ದೇವರಾಜನ ಮೇಲೆ ನಾಟಿ ಕೋಳಿ ತೆಗೆದುಕೊಂಡು ಇಲ್ಲಿ ಬಾಗ್ಲಾಗ್ತೀವಲ್ಲ, ಇಲ್ಲೇ ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು 11-11:30 ಇರಬೇಕು. ಹೆಂಗ್ ಗೊತ್ತಾ, ಬುಗ್ರಿ ತಿರ್ಗಲ್ವಾ, ಹಂಗೆ ಗರ 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 ತಿರ್ಗ್ಬಿಡ್ತು. ನಾನು ಎದ್ದು ಬಂದು ಯಾಕೆ ಹಿಂಗೆ ತಿರ್ತಿದ್ದೆ, ಹಂಗೂ ಕಾಲಲ್ಲಿ ಹಿಂಗೆ ಒದ್ಬಿಟ್ಟೆ. ನಾನು ಒಂದ್ಸರಿ ಎದ್ದು ಕೂಗ್ತಿದ್ದಂಗೆ ಎದ್ದು ಬಂದು ಒದ್ದು ತಿರ್ಗ ಬಿದ್ದಿದ್ದು, ಎದ್ದಳ್ಳಿಲ್ಲ ಬೆಳಿಗ್ಗೆ, ತಲೆನೇ ಎದ್ದು ನಿಂತ್ಕೊಳ್ಳಿಲ್ಲ, ತಲೆ ಹಂಗೆ ಮುಕ್ಕೋಬಿಟ್ಟು. ಈಗ ಏನೇನ್ ಮಾಡ್ತೀರಾ ಹೇಳಿ? ಇದು ಕ್ಲೀನ್ ಮಾಡ್ತೀರಾ? ಕ್ಲೀನ್ ಮಾಡ್ತೀನಿ. ಮತ್ತೆ ಇನ್ನು ಕಾಣದ ವಸ್ತುಗಳು ಏನಿದೆ ನಿಮ್ಗೆ ಆಗದಲ್ಲೇ ಏನ್ ಮಾಡ್ತಾರೆ? ನಿಮ್ ಸುತ್ತಮುತ್ತ ಏನ್ ಮಾಡ್ತಾರೆ? ಒಂದು ಕ್ಯಾಮ್ರಾನ ತರಿಸ್ತೆ ಸರ್ ನಾನು, ಅದು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ತರಿಸ್ದೆ. ಈ ಬೇಜಾರಿಗೆ ಅದು ಇನ್ನೂ ಫಿಕ್ಸ್ ಮಾಡೋ ಟೈಮ್ ಬಂದಿಲ್ಲ. ಇನ್ನೂ ಮನೇಲಿ ಬಾಕ್ಸ್ ಪೀಸ್ ಆಗಿ 8,000 ಕೊಟ್ಟು ಬಾಕ್ಸ್ ಪೀಸ್ ಕ್ಯಾಮ್ರಾನ ತರಿಸ್ತೆ ಹಾಕೋದಂತೇಳಿ. ಇಲ್ಲಿ ಹಸು ಅಲ್ಲಿ ಮನೆದ ಹೊಸ ಸತ್ತೈತಲ್ಲ, ಬೇಜಾರಾಗಿ ಮನೆ ಬರೋಣ ಎಷ್ಟು ಅಂತ ಹೇಳಿ ಹಂಗೆ ಮಾಡಿಬಿಟ್ಟಿದೆ. ಕ್ಯಾಮ್ರಾ, ಮೆಮೊರಿ ಕಾರ್ಡು, ಸಿಮ್ ಎಲ್ಲ ತಂದು ಹಂಗೆ ಮಾಡಿದ್ದೀನಿ, ಹಾಕಿ. ಇಲ್ಲೇನೋ ಸಾಯ್ತದೆ ಓಕೆ, ಮನೆದವನು ಹಂಗೆ ಆಗ್ಬಿಡ್ತಲ್ಲ, ಅಲ್ಲಿ ಊರೊಳಗಡೆ ಹಂಗೆ ಆಗ್ಬಿಡ್ತಲ್ಲ, ಅದು ಬೇಜಾರಾಗ್ಬಿಟ್ಟು ಸುಮ್ಮನೆ. ನೀವು ವ್ಯವಸಾಯ ಮಾಡಲ್ಲ? ನಾವು ವ್ಯವಸಾಯ ಇಲ್ಲೇ ಇರ್ತೀವಿ. ನಮ್ಮ ವ್ಯವಸಾಯ ನಿಮ್ ತಮ್ಮ ಚೆನ್ನಾಗಿ ಮಾಡ್ತಾನೆ? ಅವರು ನಮ್ಮ ಕಡೆ ನಾವಿಗೂ ಅವ್ರ ಕಡೆ ನಮ್ಗೆ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ? ಹಿಂಗೆ ಬೇರೆ ಹಸುಗಳು ಏನಾರ ಬಂದು ಇಲ್ಲಿ ಸತ್ತೋಗಿದ್ದೀವ ಅಂತ ನೋಡಕ್ ಹೋದ್ರೆ, ಅಲ್ಲಾರೋ ಒಬ್ಬ ಜ್ಯೋತಿಷನ್ ಕರ್ಸಿದ್ವಿ ಸರ್, ರಾ ಹಿಡ್ದಿದೆ ಈ ಮನೆಯಲ್ಲಿ, ರಾ ಇದೆ. ಸರಿ, ಮನುಷ್ಯರು ಬದುಕಿದೀವಲ್ಲ, ಆ ದನಕರುಗಳು ಸಾಯ್ಲಿಕ್ಕೆ ಕಾರಣ ಏನು? ಹೋಗ್ಲಿ, ಸುತ್ತಮುತ್ತ ಹಸಿ ಹುಲ್ಲಿದೆ, ಮೇಯ್ದಿದ್ದೇವೆ, ಅಲ್ಲಿ ಏನೋ ತಿಂದಿರ್ಬೇಕು ವಿಷನ, ಸತ್ತಿದ್ದೇವೆ ಅಂದ್ರೆ ಬೇರೆ ಹಸುಗಳು ದನಗಳೆಲ್ಲ ಬಂದು ಮೇಯ್ತಾ ಇದ್ದಾವಲ್ಲ, ಅವೇನೂ ಆಗಿಲ್ವಲ್ಲ. ಅದೇ ಪಕ್ಕದಲ್ಲಿ ನಮ್ಮದು ನೆಂಟರದೇ ತೋಟ ಇದೆ, ಅಲ್ಲಿ ದನಕರುಗಳವೆ, ಅವೇನೂ ಆಗಿಲ್ಲ. ಇದಲ್ದಲೆ ನಮ್ಮ ತಂದೆನೂ ಕಳ್ಕೊಂಬಿಟ್ವಿ ಸರ್. ಕೊನೆಗೆ ನಾವಿಬ್ರು ಇದ್ದೀವಿ. ನಾವು ಇವತ್ತು ತಂದು ಕೋಳಿ ಬೆಳಗ್ಗೆ ನೋಡಿ ಹಂಗೆ ಆಟ ಆಡ್ತಾ ಇದೆ, ನಮ್ಮ ಮುಂದೆನೆ ಕತ್ತಿಂಗ್ ಬಗ್ಸ್ಕೊಂಡು ಹಂಗೆ ಸತ್ತೋಗ್ಬಿಡ್ತು ಸರ್. ಒಂದಲ್ಲ 100 ಕೋಳಿಗಳು ಹೋಯ್ತು. ಕೊನೆಗೆ ನನ್ನ ಹೆಂಡತಿ ಭಯಪಟ್ಟು ನಾನು ಈ ಮನೇಲಿ ಇರೋದೇ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಧೈರ್ಯವಂತ ಮಹಿಳೆ ನನ್ನ ಹೆಂಡತಿ ಈ ಮನೆಯೂ ಬಿಟ್ಬಿಟ್ರು, ತೋಟ ಎಲ್ಲ ಬಿಟ್ಬಿಟ್ಟು ಹೊರಗಡೆ ಹೋಗಿದ್ದೀವಿ. ಪಾಳು ಬಿದ್ದಿದೆ ಸರ್, ನೋಡಿ ಮನೆ ಹೇಗಿದೆ. ಎಲ್ಲ ವಿಚಾರಗಳನ್ನ ಕೇಳಿ ತಿಳಿದುಕೊಂಡ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಮನೆ ಮತ್ತು ತೋಟವನ್ನ ಸಂಪೂರ್ಣ ಪರಿಶೀಲಿಸಿ ಮನೆಯಲ್ಲಿರುವ ದುಷ್ಟ ಶಕ್ತಿಯನ್ನು ಕಂಡುಹಿಡಿಯುತ್ತೇನೆ ಎಂದು ಹೇಳಿ ಪೂಜೆ ಮಾಡುತ್ತಿದ್ದ ವೇಳೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ತಿಕೊಂಡಿದ್ದು ಹೇಗೆ? ಮೇಲೆ ಯಾರೋ ನಡೆದಂತೆ ಆದ ಅನುಭವಕ್ಕೆ ಕಾರಣ ಏನು? ಹಸು, ಕೋಳಿ, ಮೇಕೆಗಳು ಇದ್ದಕ್ಕಿದ್ದ ಹಾಗೆ ಸಾಯಲು ಬಲವಾದ ಆ ಒಂದು ಕಾರಣ ಏನಿರಬಹುದು? ಜ್ಯೋತಿಷಿಗಳಿದ್ದಾರೆ, ಶಾಸ್ತ್ರಿಗಳು. ಪ್ರತಿಯೊಂದನ್ನ ನೋಟ್ ಮಾಡಿಕೊಂಡು ಉತ್ತರ ಹುಡುಕಲು ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಆರಂಭಿಸಿದರು. ಮುಂದಿನ ಸಂಚಿಕೆಯಲ್ಲಿ ನೋಡಿ.